ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಸಿದ್ಧಿದಾತ್ರಿ ಜ್ಯೋತಿಷ್ಯಾಲಯದ ಯೂಟ್ಯೂಬ್ ಪ್ರೇಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಕಿಶೋರ ಆರಾಧ್ಯ. ಈ ದಿನ ನಾವು ಅಕ್ಷಯ ತೃತೀಯವನ್ನು ಯಾವ ರೀತಿ ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಮಗೆ ಎಲ್ಲರಿಗೂ ಗೊತ್ತಿರೋ ಥರ ಅಕ್ಷಯ ತೃತೀಯ ಅಂದರೆ ಏನಪ್ಪ ಅಂದರೆ ಹೋಗಬೇಕು, ಚಿನ್ನ ತಗೋಬೇಕು, ಅದು ವೃದ್ಧಿ ಆಗುತ್ತೆ ನಮ್ಮ ಮನೆಯಲ್ಲಿ. ಇದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಹೌದು, ಅಭಿವೃದ್ಧಿ ಆಗುತ್ತೆ. ಅಕ್ಷಯ ಅಂದರೆ ವೃದ್ಧಿ ಅಂತ. ಅದೊಂದೇ ಆಗಬೇಕಾ? ಇನ್ನು ಏನೆಲ್ಲ ವಿಚಾರಗಳಲ್ಲಿ ನಮಗೆ ಅಕ್ಷಯ ಆಗಬೇಕು, ವೃದ್ಧಿ ಆಗಬೇಕು, ಇದರ ಬಗ್ಗೆ ಯಾರೂ ಯೋಚನೆ ಮಾಡೋದಿಲ್ಲ. ನೋಡಿ, ಈ ಅಕ್ಷಯ ತೃತೀಯ ತುಂಬ ಶ್ರೇಷ್ಠವಾದ ದಿನ. ಈ ದಿನ ನಮ್ಮ ಆಯಸ್ಸು ಅಭಿವೃದ್ಧಿ ಆಗಬೇಕು, ನಮ್ಮ ಆರೋಗ್ಯ ಅಭಿವೃದ್ಧಿ ಆಗಬೇಕು, ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗಬೇಕು. ಹಾಗಾಗಿ ಅಕ್ಷಯ ತೃತೀಯವನ್ನು ನಾವು ನಮ್ಮ ವೈಯಕ್ತಿಕ ಅಭಿವೃದ್ಧಿ ಸಹ ಆಗಬೇಕು ಅಂತೇಳಿ ಆಚರಣೆ ಮಾಡಬೇಕಾಗುತ್ತೆ. ಹಾಗಾದರೆ ಇದನ್ನು ಆಚರಣೆ ಮಾಡೋದಾದರೂ ಹೇಗೆ? ನೋಡಿ, ಅಕ್ಷಯ ತೃತೀಯ ದಿವಸ ಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಆಕೆಯನ್ನು ಪೂಜಿಸುವುದರಿಂದ. ನಾವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಪೂಜೆ ಮಾಡಿದ್ರೆ ಏನೆಲ್ಲ ಶುಭ ಫಲಗಳು ಸಿಗುತ್ತೋ ಅದೇ ರೀತಿ ಅಕ್ಷಯ ತೃತೀಯ ದಿವಸ ನಾವು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವುದರಿಂದ ಅಷ್ಟೇ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಆದರೆ ಇಲ್ಲಿ ಸ್ವಲ್ಪ ವಿಶೇಷ ಇದೆ. ಏನಪ್ಪ ಅಂದರೆ ಅಕ್ಷಯ ತೃತೀಯವನ್ನು ನಾವು ಯಂತ್ರದ ಮೂಲಕ ಆರಾಧನೆ ಮಾಡಬೇಕು ಮಹಾಲಕ್ಷ್ಮಿಯನ್ನು. ಆ ಯಂತ್ರ ಹೇಗಿರಬೇಕು ಅಂದರೆ ಸ್ವಹಸ್ತಗಳಿಂದ ಬರೆದಿರ್ತಕ್ಕಂತಹ ಯಂತ್ರವನ್ನು ಅನುಷ್ಠಾನಗಳು ಮಾಡಿ, ಜಪತಪದಿಂದ ತರ್ಪಣಗಳನ್ನು ನೀಡಿ, ಹೋಮ ಮಾಡಿ, ಸಂಸ್ಕಾರಯುತವಾಗಿರ್ತಕ್ಕಂತಹ ಯಂತ್ರಗಳನ್ನು ಆ ದಿನ ನಿಮ್ಮ ಮನೆಯಲ್ಲಿ ಪೂಜಿಸುವುದರಿಂದ ಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗುತ್ತೆ. ನೋಡಿ, ಅಕ್ಷಯ ಅಂದರೆ ಇದು. ಮಕ್ಕಳ ವಿದ್ಯಾಭ್ಯಾಸ ಸಹ ವೃದ್ಧಿ ಆಗಬೇಕು, ನಮ್ಮ ಆರೋಗ್ಯ ವೃದ್ಧಿ ಆಗಬೇಕು, ನಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ವೃದ್ಧಿ ಆಗಬೇಕು. ಈ ಒಂದು ಕಾರಣಕ್ಕಾಗಿ ಈ ವರ್ಷ ನಾವು ಅಕ್ಷಯ ತೃತೀಯವನ್ನು ಆಚರಿಸಬೇಕಾಗಿರುತ್ತೆ. ಸ್ವಹಸ್ತಗಳಿಂದ ಸಂಸ್ಕಾರ ಮಾಡಿರ್ತಕ್ಕಂತಹ ಮಹಾಲಕ್ಷ್ಮಿ ಯಂತ್ರಗಳನ್ನು ಈ ಅಕ್ಷಯ ತೃತೀಯದಿಂದ ಪೂಜಿಸಿ ಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ಪಡೆದುಕೊಳ್ಳೋದಕ್ಕೆ ನಮ್ಮ ಸಿದ್ಧಿದಾತ್ರಿ ವೈದಿಕಾಶ್ರಮಕ್ಕೆ ಭೇಟಿ ನೀಡಿ ಅಥವಾ ಕೆಳಗಡೆ ಡಿಸ್ಪ್ಲೇ ಆಗ್ತಿರ್ತಕ್ಕಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.